ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಂಬಿಕಾ. ತಮ್ಮೆಲ್ಲರಿಗೂ ಆರಾಧ್ಯ ಹೋಮಿಯೋ ಕ್ಲಿನಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫೀವರ್ ಬಗ್ಗೆ ಮಾತಾಡ್ತಿದ್ದೀನಿ. ಫೀವರ್ ಯೂಶ್ವಲಿ ಜ್ವರ ಅಂತ ಕರಿತೀವಿ. ಈ ಜ್ವರ ಹೇಗೆ ಸ್ಟೇಜಸ್ ಏನು ಮತ್ತು ಹೇಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದ್ರ ಸಿಂಪ್ಟಮ್ಸ್ ಏನು ಆ್ಯಂಡ್ ಈ ಫೀವರ್ನ ಟಾಪ್ ಮೋಸ್ಟ್ ಹೋಮಿಯೋಪತಿಕ್ ಮೆಡಿಸಿನ್ ಅಥವಾ ರೆಮಿಡೀಸ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಓಕೆ, ಫೀವರ್ ಅಂದರೆ ಜ್ವರ. ಈ ಜ್ವರದಲ್ಲಿ ಟೈಪ್ಸ್ ಇರ್ತವೆ. ಓಕೆನಾ. ಫಸ್ಟ್ ತುಂಬ ಚಿಲ್ ಸ್ಟೇಜಿಂದ ಸ್ಟಾರ್ಟ್ ಆಗುತ್ತೆ. 3 ಸ್ಟೇಜಸ್ ಅಂತ ಹೇಳಿದರೆ ಚಿಲ್ ಸ್ಟೇಜ್, ಹೀಟ್ ಸ್ಟೇಜ್ ಆ್ಯಂಡ್ ಸ್ವೆಟ್ ಸ್ಟೇಜ್. ಫಸ್ಟ್ ತುಂಬ ಚಳಿಯಾಗಿ ಚಳಿ ಆ ಥರ ಫೀಲ್ ಆಗುತ್ತೆ. ನಂತರ ನಿಮಗೆ ಫೀವರ್ ಕಂಟಿನ್ಯೂಸ್ ಮೈಯೆಲ್ಲ ಬೆಚ್ಚಗೆ ಆಗುತ್ತೆ. ಓಕೆ, ಮೈಯೆಲ್ಲ ಬೆಚ್ಚಗೆ ಮತ್ತು ಕಣ್ಣೆಲ್ಲ ಉರಿಯೋದು ಮತ್ತು ತಲೆನೋವು ಈ ಥರ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಈ ಸ್ಟೇಜಲ್ಲಿ. ಲಾಸ್ಟಲ್ಲಿ ಫೀವರ್ ಕಡಿಮೆ ಆಗೋ ಸ್ಟೇಜಲ್ಲಿ ನಿಮಗೆ ಸ್ವೆಟ್ ಕಾಣಿಸ್ತೈತೆ. ಓಕೆ, ಸ್ವೆಟ್ ಇರುತ್ತೆ ಆ್ಯಂಡ್ ಸ್ವಲ್ಪ ಫೀವರ್ ಟೆಂಪ್ರೇಚರ್ ಕೂಡ ನಾರ್ಮಲಾಗಿ ಲೋ ಆಗ್ತಾ ಹೋಗುತ್ತೆ. ಸೊ ಫೀವರ್ ಟೆಂಪ್ರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಮೇಲೆ, ಲೈಕ್ ಯೂಶ್ವಲಿ 97 ಡಿಗ್ರಿ ಸೆಲ್ಸಿಯಸ್ ಈಸ್ ದ ನಾರ್ಮಲ್ ಬಾಡಿ ಟೆಂಪ್ರೇಚರ್. ಬಟ್ ಇದಕ್ಕಿಂತ ಜಾಸ್ತಿ ಲೈಕ್ ಇಫ್ 100 ಮೇಲೆ ಎಕ್ಸಿಡ್ ಆಯಿತು ಅಂದರೆ ಫೀವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಫೀವರ್ 100 ಆ್ಯಂಡ್ 103 ಈ ರೀತಿ ಇದ್ದರೆ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್ ಬೇಕಾಗುತ್ತೆ. ಸೊ ಈ ಕಂಡೀಷನಲ್ಲಿ ಅಲೋಪತಿ ಟ್ರೀಟ್ಮೆಂಟ್ ತೊಗೋಬೇಕಂತ ಏನಿಲ್ಲ. ಈವನ್ ಹೋಮಿಯೋಪತಿಯಲ್ಲಿ ಕೂಡ ತುಂಬಾ ಬೆಸ್ಟ್ ಮೆಡಿಸಿನ್ಸ್ ಇದ್ದಾವೆ. ಲೈಕ್ 2 ಅವರ್ಸಲ್ಲೇ ಫೀವರ್ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗೋಗುತ್ತೆ. ಲೈಕ್ ಹೋಮಿಯೋಪತಿ ಕೊಟ್ಟರೆ ತುಂಬ ಟೈಮ್ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಅಲೋಪತಿ ತೊಗೋಬೇಕು ಅಂತ ಯೋಚನೆ ಮಾಡಿದರೆ ಅದು ತಪ್ಪು. ಈವನ್ ಹೋಮಿಯೋಪತಿಯಲ್ಲೂ ಕೂಡ ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ಸೊ ಆ ಇಮಿಡಿಯೇಟ್ ರಿಸಲ್ಟ್ ಟಾಪ್ ಮೋಸ್ಟ್ ಹೋಮಿಯೋಪತಿಕ್ ಮೆಡಿಸಿನ್ ಯಾವುವು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಫೀವರಲ್ಲಿ ಸಿಂಪ್ಟಮ್ಸ್ ಏನಾಗುತ್ತೆ, ಬಾಡಿ ಎಲ್ಲ ಹೀಟ್ ಆಗಿರುತ್ತೆ, ಫುಲ್ ಹೀಟ್ ಫೀಲ್ ಆಗುತ್ತೆ. ಓಕೆ, ಜ್ವರ ಬಂದಿರುತ್ತೆ ಆ್ಯಂಡ್ ಕಣ್ಣೆಲ್ಲ ಉರಿ ಬರ್ತಿರುತ್ತೆ, ತಲೆನೋವು ಇರುತ್ತೆ, ತುಂಬ ರೆಸ್ಟ್ಲೆಸ್ ಫೀಲ್ ಮಾಡ್ತೀರಾ, ತುಂಬ ಲೈಕ್ ಆ್ಯಂಗರ್ನೆಸ್ ಇರುತ್ತೆ ಆ್ಯಂಡ್ ಮೈಯೆಲ್ಲ ಲೈಕ್ ಸ್ವಲ್ಪ ಉರಿ ಅಂತ ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ. ಮತ್ತು ಜೊತೆಯಲ್ಲಿ ಸಮ್ಟೈಮ್ಸ್ ಫೀವರ್ ಈಸ್ ಅಸೋಸಿಯೇಟೆಡ್ ವಿತ್ ಕೋಲ್ಡ್ ಇನ್ ಕಫ್ ಆಲ್ಸೋ. ಸೊ ಆ್ಯಂಡ್ ತಲೆನೋವು ಕೂಡ ಸ್ವಲ್ಪ, ಕೆಲವೊಬ್ಬರಿಗೆ ಹಾಫ್ ಹೆಡೇಕ್ ಇರುತ್ತೆ ವಿತ್ ಫೀವರ್. ಸೊ ದೀಸ್ ಆಲ್ ಆರ್ ದ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ವಿತ್ ಫೀವರ್. ಈ ಫೀವರಲ್ಲಿ ಲೈಕ್ ಸಡನ್ನಾಗಿ ಫೀವರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಾಸ್ ಅಂತೂ ತುಂಬ ಇರುತ್ತೆ. ಲೈಕ್ ಫುಡ್ ರೀಸನ್ ಮೇ ಬಿ ಡ್ಯೂ ಟು ಇಂಟೇಕ್ ಆಫ್ ಫುಡ್ ಆರ್ ನಿದ್ದೆ ಸರಿಯಾಗಿರಲ್ಲ, ಡಿಸ್ಟರ್ಬ್ ಸ್ಲೀಪ್ ಚೆನ್ನಾಗಿದ್ದರೆ ಫೀವರ್ ಕೂಡ ಅಷ್ಟು ಲೈಕ್ ವೈರಲ್ ಫೀವರ್ ಕೂಡ ಇರುತ್ತೆ. ಸೊ ತುಂಬ ರೀಸನ್ಸ್ ಲೈಕ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆರ್ ವೈರಲ್ ಇನ್ಫೆಕ್ಷನ್ಸ್ ಈ ರೀತಿಯಿಂದ ಫೀವರ್ ಆಗುತ್ತೆ. ಸೊ ಈ ಫೀವರ್ನ ಟಾಪ್ ಮೋಸ್ಟ್ ಹೋಮಿಯೋಪತಿಕ್ ಮೆಡಿಸಿನ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದರಲ್ಲಿ ಫಸ್ಟ್ ಅಂದರೆ ಆರ್ಸೆನಿಕ್ ಆಲ್ಬಮ್ is the homeopathic medicine which is mainly prescribed for fever. ಓಕೆ, ಸೊ ಸೆಕೆಂಡ್ ಹೇಳಬೇಕಂದ್ರೆ ಬ್ರಯೋನಿ ಅಲ್ಬಾ ಫೀವರಿಗೂ ಕೊಡ್ತೀವಿ, ಡ್ರೈ ಕಫ್ ಇದ್ರೇನು ಕೊಡ್ತೀವಿ ಆ್ಯಂಡ್ ಕೋಲ್ಡ್ ಇದ್ರೇನು ಕೊಡ್ತೀವಿ. ಸೊ ಆಲ್ಮೋಸ್ಟ್ ನಾನು ಏನು ಮೆಡಿಸಿನ್ ಹೇಳ್ತಾ ಇದ್ದೀನಿ ಅದು ಆಲ್ಮೋಸ್ಟ್ ಸ್ವಲ್ಪ ಕಫ್ ಆ್ಯಂಡ್ ಕೋಲ್ಡಿನೂ ಕವರ್ ಮಾಡುತ್ತೆ, ಬಟ್ ಮೇನ್ಲಿ ಫೀವರಲ್ಲಿ ಕೂಡ ಇಂಡಿಕೇಟ್ ಮಾಡ್ತೀವಿ. ಸೊ ಇಪಿಟೋರಿಯಂ ಪರ್ಫೋರೇಟಮ್ ಇಸ್ ದ ಥರ್ಡ್ ಮೆಡಿಸಿನ್, ಇಪಿಟೋರಿಯಂ ಪರ್ಫೋರೇಟಮ್. ಸೊ ನೆಕ್ಸ್ಟ್ ಜಲ್ಸಿಮಿಯಮ್ 30. ಸೊ ದಿಸ್ ಜಲ್ಸಿಮಿಯಮ್ 30 ಯಾವ ಕಂಡೀಷನಲ್ಲಿ ಕೊಡ್ತೀವಿ ಅಂದರೆ ಮೇನ್ಲಿ ಫೀವರ್ ಈಸ್ ಅಸೋಸಿಯೇಟೆಡ್ ವಿತ್ ಹೆಡೇಕ್. ಆ ಕಂಡೀಷನಲ್ಲಿ ಲೈಕ್ ಸನ್ ಸ್ಟ್ರೋಕ್, ಸ್ವಲ್ಪ ಲೈಕ್ ಏನು ತಿಂದಲೇ ಖಾಲಿ ಹೊಟ್ಟೆಯಲ್ಲಿ ನೀವು ಎಲ್ಲ ಹೊರಗಡೆ ಹೋದ್ರಿ, ಸನ್ ಸ್ಟ್ರೋಕ್, ಸೂರ್ಯನ ಬೆಳಕಿಂದ ನಿಮಗೆ ತಲೆನೋವು ಮತ್ತು ಜ್ವರ ಈ ರೀತಿ ಎಲ್ಲ ವಾಮಿಟಿಂಗ್ ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಆದರೆ ಜಲ್ಸಿಮಿಯಮ್ ಇಸ್ ದ ಬೆಸ್ಟ್ ಮೆಡಿಸಿನ್ ವಿಚ್ ಇಸ್ ಪ್ರಿಸ್ಕ್ರೈಬ್ಡ್. ಓಕೆ, ಸೊ ಇವೆಲ್ಲ ಮೆಡಿಸಿನ್ 200 ಡೋಸೇಜಲ್ಲಾದರೂ ಕೊಡ್ಬೋದು ಅಥವಾ 30 CH ಡೋಸೇಜಲ್ಲಾದರೂ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈಸ್ ದ ಅಲಿಯಮ್ ಸೀಪನು ತೊಗೋಬೋದು ಫೀವರ್ ಕಂಡೀಷನಲ್ಲಿ. ಓಕೆ, ಸೊ ನಾನು ಏನೇನು ಹೇಳಿದೆ ಲೈಕ್ ಎಕೋನೈಟ್, ಅಲಿಯಮ್ ಸೀಪ, ಇಪಿಟೋರಿಯಂ ಪರ್ಫೋರೇಟಮ್, ಆರ್ಸೆನಿಕ್ ಆಲ್ಬಮ್. ಓಕೆ, ಆ್ಯಂಡ್ ಲಾಸ್ಟ್ is the jalsemium. Even belladonna is also given for fever. So these are the top 6 homeopathic medicine which is prescribed for fever. I hope ಈ ವಿಡಿಯೋದಲ್ಲಿ ನಿಮಗೆ ಹೋಮಿಯೋಪತಿ ಮೆಡಿಸಿನ್ ಫೀವರ್ ಬಗ್ಗೆ ತಿಳಿಸ್ಕೊಟ್ಟಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್, ಧನ್ಯವಾದಗಳು.